ಮೂಕ ಪ್ರಾಣಿ ಮೇಲೆ ಅಟ್ಟಹಾಸ ಮೆರೆದ ರಾಕ್ಷಸ ನಾಯಿಗೆ ಗುಂಡಿಟ್ಟಿದ್ದ ಸೈಕೋಪಾತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಮ್ಮನ ಮೇಲಿನ ದ್ವೇಷಕ್ಕೆ ನಾಯಿಗೆ ಗುಂಡನ್ನ ಹಾರಿಸಿದ್ದಾನೆ ಈ ಪಾಪಿ. ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂಕ ಪ್ರಾಣಿ ಅನ್ನೋದನ್ನು ಕೂಡ ನೋಡಿಲ್ಲ ಈ ರಾಕ್ಷಸ ಅಟ್ಟಹಾಸನ ಮೆರೆದಿದ್ದಾನೆ. ನಾಯಿಗೆ ಗುಂಡಿಟ್ಟ ಸೈಕೋಪಾತ್ ವಿರುದ್ಧ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ತಮ್ಮನ ಮೇಲಿನ ದ್ವೇಷಕ್ಕೆ ನಾಯಿಗೆ ಗುಂಡನ್ನ ಹಾರಿಸಿದ್ದಾನೆ ಈ ಪಾಪಿ. ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗುಂಡೇಟಿಗೆ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದೆ ಶ್ವಾನ. ನಾರಾಯಣಸ್ವಾಮಿ ಎಂಬಾತನೇ ನಾಯಿಗೆ ಗುಂಡು ಹಾರಿಸಿದ್ದ ದುರುಳ. ನಾಯಿಯ ಮೇಲೆ ಗುಂಡಿನ ದಾಳಿಯ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮೂಕ ಪ್ರಾಣಿ ಅದರ ಮೇಲೆ ಈತನ ಅಟ್ಟಹಾಸ ಮೆರೆದಿರುವಂಥದ್ದು. ತಮ್ಮನ ಮೇಲಿನ ದ್ವೇಷಕ್ಕೆ ನಾಯಿಗೆ ಗುಂಡನ್ನ ಹಾರಿಸಿದ್ದಾನೆ ಈ ಪಾಪಿ. ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಂಡೇಟಿಗೆ ಸ್ಥಳದಲ್ಲೇ ಸಾವನ್ನಪ್ಪಿದೆ ನಾಯಿ. ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು. ನೋಡಿ, ಮನುಷ್ಯನ ಮೇಲಿರುವಂತಹ ಕೋಪಕ್ಕೆ, ದ್ವೇಷಕ್ಕೆ ಯಾಕೆ ಮೂಕ ಪ್ರಾಣಿಗಳ ಮೇಲೆ ಹಲ್ಲೆಯನ್ನ ಮಾಡ್ತೀರಾ? ಅವನ್ನ ಸಾಯಿಸೋದಕ್ಕೆ ಮುಂದಾಗ್ತೀರಾ? ಅವೇನ್ ಮಾಡಿರ್ತಾವೆ? ಯಾರಿಗೋ ಏನೂ ಅರಿಯದಂತಹ ಮುಗ್ಧ ಪ್ರಾಣಿಗಳು ಅವು. ಅದ್ರ ಮೇಲೆ ಈಗ ಈತ ಯಾಕೆ ಈ ರೀತಿಯಾದಂತಹ ವಿಕೃತ ರೂಪವನ್ನ ತೋರಿಸಬೇಕಾಗಿತ್ತು? ಸೈಕೋಪಾತ್. ಈತನ ವಿರುದ್ಧ ಈಗ ಆಲ್ರೆಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ತನ್ನ ತಮ್ಮನ ಮೇಲೆ ದ್ವೇಷ ಇತ್ತಂತೆ, ಹಾಗಾಗಿ ಅವ್ರು ಸಾಕಿದಂತ ನಾಯಿ ಮೇಲೆ ಇದೀಗ ಗುಂಡನ್ನ ಹಾರಿಸಿದ್ದಾನೆ ಈ ಪಾಪಿ. ಆ ನಾಯಿ ಏನ್ ಮಾಡಿತ್ತು ಇವನ್ಗೆ? ಇವನ್ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಕ್ ಹೋಗಿತ್ತಾ? ಏನೂ ಇಲ್ಲ. ತಮ್ಮನ ಮೇಲೆ ಇರುವಂತಹ ದ್ವೇಷಕ್ಕೆ ಆ ನಾಯಿಗೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು, ಗುಂಡನ್ನ ಹಾರಿಸಿದ್ದಾನೆ. ಸೈಕೋಪಾತ್ ರೀತಿಯಲ್ಲಿ ವರ್ತನೆಯನ್ನ ಮಾಡಿರುವಂತದ್ದು ಈತ. ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಂಡೇಟಿಗೆ ಆ ಶ್ವಾನ ದಾರುಣವಾಗಿ ಸಾವನ್ನಪ್ಪಿದ ಸ್ಥಳದಲ್ಲೇ. ನಾರಾಯಣಸ್ವಾಮಿ ಎಂಬಾತನೇ ನಾಯಿಗೆ ಗುಂಡನ್ನ ಹಾರಿಸಿದಂತಹ ದುರುಳ. ನೀವು ನೋಡ್ತಾ ಇರಬಹುದು ಈ ಕಡೆ ದೃಶ್ಯದಲ್ಲಿ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ನಾಯಿ ಮೇಲೆ ಗುಂಡನ್ನ ಹಾರಿಸಿದ್ದಾನೆ ತಮ್ಮನ ಮೇಲಿರುವಂತಹ ಕೋಪಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, ತಮ್ಮನ ಮೇಲಿರುವಂತಹ ಕೋಪಕ್ಕೆ ನಾಯಿ ಮೇಲೆ ಒಂದ್ ರೀತಿಯಾದಂತಹ ವಿಕೃತಿ ಮೆರೆದಿರುವಂತದ್ದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಅದು ಸುಖೇನ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಗೆ ಬರುವಂತ ರೆಡ್ಡಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ತಮ್ಮನ ಮೇಲಿನ ದ್ವೇಷಕ್ಕೆ ನಾಯಿ ಮೇಲೆ ಗುಂಡು ಹಾರಿಸಿರುವಂತದ್ದು ನಾರಾಯಣಸ್ವಾಮಿ ಅನ್ನೋ ವ್ಯಕ್ತಿ ಈಗ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಿಸಿಕೊಂಡಂತ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈಗ ಆರೋಪಿಗಾಗಿ ಬಲೆ ಬೀಸಿರುವಂತದ್ದು. ಈಗ ಗಂಡ ಹೆಂಡತಿ ಮೇಲೆ ಈಗ ಎಫ್ಐಆರ್ ಆಗಿರುವಂತದ್ದು ಸುಕನ್ಯಾ. ಎಸ್ ಗುರುಮೂರ್ತಿ, ಆ ನಾಯಿ ಅವ್ರ ತಮ್ಮ ಸಾಕಿದ್ದಂಥದ್ದ ಅಥವಾ ಇವ್ರ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಕ್ ಹೋಗಿತ್ತ? ಆ ಸಂದರ್ಭದಲ್ಲಿ ಏನಾದ್ರೂ ಗುಂಡನ್ನ ಹಾರಿಸಿದ್ದ ಅಥವಾ ಬೇಕು ಅಂತ ಹಾರಿಸಿದ್ದ? ಏನಂದ್ರೆ ಪ್ರತಿ ಅವರು ಹೂಕೋಸನ್ನ ಬೆಳೆದಿರ್ತಾರೆ ತೋಟದಲ್ಲಿ. ಅಣ್ಣ ತಮ್ಮ ಪಕ್ಕದಲ್ಲಿ ಅವ್ರಿಗೆ ವ್ಯಾಜ್ಯ ಇರುತ್ತೆ ಜಮೀನು ವಿಚಾರದಲ್ಲಿ. ಆದ್ರೆ ಬೀದಿ ನಾಯಿಗಳು ಬಂದು ಅಲ್ಲಿ ಹೂಕೋಸನ್ನು ಹಾಳು ಮಾಡ್ತಾ ಇರುತ್ತೆ ಅಂತೇಳಿ ಈಗಾಗಲೇ ಸಿಟ್ಟನ್ನ ಹೊಂದಿದಂತ ನಾರಾಯಣಸ್ವಾಮಿ ತಮ್ಮನ ನಾಯಿ ಎಂದು ಈಗ ನಮ್ಮ ತೋಟಕ್ಕೆ ಬಂದು ಹಾಳು ಮಾಡ್ತಾ ಇದೀವಿ ಅಂತೇಳಿ ಈಗ ಗುಂಡನ್ನ ಹಾರಿಸಿರುವಂತದ್ದು ಸುಕನ್ಯಾ. ಸೊ ಇದು ಅವರ ತಮ್ಮನ ನಾಯಿ ಅಲ್ಲ, ಜೊತೆಯಲ್ಲಿ ಯಾವ್ದೋ ಬೀದಿ ನಾಯಿಗೆ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು, ಗುಂಡನ್ನ ಹಾರಿಸಿರುವಂತದ್ದು. ಓಕೆ, ಧನ್ಯವಾದಗಳು ಗುರುಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ. ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೂಕ ಪ್ರಾಣಿ ಮೇಲೆ ಅಟ್ಟಹಾಸವನ್ನ ಮೆರೆಯಲಾಗಿದೆ. ನಾಯಿಗೆ ಗುಂಡಿಟ್ಟಿದ್ದಂತಹ ಸೈಕೋಪಾತ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ತಮ್ಮನ ಮೇಲಿನ ದ್ವೇಷಕ್ಕೆ ನಾಯಿಗೆ ಗುಂಡನ್ನ ಹಾರಿಸಿದ್ದಾನೆ ಈ ಪಾಪಿ. ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ದಾರುಣವಾಗಿ ಸಾವನ್ನಪ್ಪಿದೆ ಶ್ವಾನ. ಗುಂಡೇಟಿಗೆ ಸ್ಥಳದಲ್ಲೇ ಶ್ವಾನ ಸಾವನ್ನಪ್ಪಿರುವಂಥದ್ದು. ನಾರಾಯಣಸ್ವಾಮಿ ಎಂಬಾತನೇ ಆ ನಾಯಿಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ತೋಟದ ವಿಚಾರಕ್ಕೆ ಆಗಾಗ ಅಣ್ಣ ತಮ್ಮನ ಮಧ್ಯೆ ಗಲಾಟೆ ನಡೀತಾ ಇತ್ತು. ಆ ಗಲಾಟೆ ವಿಕೋಪಕ್ಕೆ ಹೋಗಿದೆ. ಜೊತೆಯಲ್ಲಿ ಅವರು ಬೆಳೆಯನ್ನ ಕೂಡ ಬೆಳೆದಿದ್ರು. ಆ ಬೆಳೆಯನ್ನ ನಾಶ ಮಾಡ್ತಾ ಇದ್ವು ಬೀದಿ ನಾಯಿಗಳು. ಆ ಒಂದು ಕೋಪ ಕೂಡ ಇವರಿಗಿತ್ತು. ಹಾಗಾಗಿ ಅವರ ತಮ್ಮ ಸಾಕಿದ ನಾಯಿ ಅಂತ ಅನ್ಕೊಂಡು ಆ ನಾಯಿ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು, ಗುಂಡನ್ನ ಹಾರಿಸಿರುವಂಥದ್ದು. ಇದೀಗ ಶ್ವಾನ ಸ್ಥಳದಲ್ಲೇ ಸಾವನ್ನಪ್ಪಿದೆ. ತಮ್ಮನ ಮೇಲಿನ ದ್ವೇಷಕ್ಕೆ ನಡೆದಿರುವಂತಹ ಘಟನೆ ಇದು.
ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯರಾದಂತಹ ಅರುಣ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಅರುಣ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹೌದು ಹೌದು, ನಮಸ್ಕಾರ ಮೇಡಮ್, ಹೇಳಿ. ನೋಡಿ, ಎಂತ ವಿಕೃತಿಯನ್ನ ಮೆರೆದಿದ್ದಾನೆ ಈತ. ನಾಯಿ ಮೇಲೆ ಈ ರೀತಿಯಾಗಿ ಗುಂಡನ್ನ ಹಾರಿಸಿದ್ದು ತಪ್ಪಲ್ವಾ? ಯಾವ ರೀತಿಯಾದಂತ ಪ್ರಕರಣ ದಾಖಲಾಗಬಹುದು ಇವ್ರ ಮೇಲೆ? ನೋಡಿ, ಇದು ಆರ್ಮ್ಸ್ ಆಕ್ಟ್ ವೈಲೇಷನ್ ಆಗುತ್ತೆ. ಯಾಕಂದ್ರೆ ಇಂಡಿಯನ್ ಆರ್ಮ್ಸ್ ಆಕ್ಟ್ ಪ್ರಕಾರ ಅವರು ಗನ್ ಲೈಸೆನ್ಸ್ ಎಲ್ಲ ಪಡ್ಕೊಂಡಿರೋದು. ಓಕೆ, ಈ ತರ ಒಂದು ಮೂಕ ಪ್ರಾಣಿಗೆ ಮೇಲೆ ಗುಂಡು ಹಾರ್ಸಕ್ಕಲ್ಲ. ಪೊಲೀಸ್ ಅವರು ಅದನ್ನ FIR ಅಲ್ಲಿ ಆರ್ಮ್ಸ್ ಆಕ್ಟ್ ಅಲ್ಲಿ ಇದು ಮಾಡ್ಬೇಕು. ನಾವು ಸಹ ಅದು ಬೆಂಗಳೂರು ಗ್ರಾಮಾಂತರ DC ಸಹ ಇನ್ಫಾರ್ಮ್ ಮಾಡ್ತೀವಿ ಅವ್ರದ್ದು ಗನ್ ಲೈಸೆನ್ಸ್ ನ ರದ್ದು ಮಾಡ್ಲಿಕ್ಕೆ. ಮತ್ತೆ ಅವರು ಏರ್ ಗನ್ ಅಲ್ಲಿ ಫೈರ್ ಮಾಡಿದ್ರೆ ಸಹ ಓಕೆ, ಅದು ಅಫೆನ್ಸ್ ಆಗುತ್ತೆ. ಯಾಕಂದ್ರೆ ಏರ್ ಗನ್ ಅಲ್ಲೂ ಹೈ ಪವರ್ ಇದಿದೆ. ಸೊ ಅದನ್ನು ಅವರು ಪೊಲೀಸ್ ಅವರು ಆರ್ಮ್ಸ್ ರೂಲ್ಸ್ ಅಲ್ಲಿ ಅದು ಪೊಲೀಸ್ ಅವರು ಅದು ಸೆಕ್ಷನ್ ಹಾಕ್ಲೇಬೇಕು. ಆರ್ಮ್ಸ್ ಆಕ್ಟ್ ಮತ್ತೆ ಆರ್ಮ್ಸ್ ರೂಲ್ಸ್ ವೈಲೇಷನ್. ಏರ್ ಗನ್ ಅಲ್ಲಿ ಇದು ಮಾಡಿದ್ರೆ ಸಹ ಅದು ಮಸಲ್ ಪವರ್ ಜಾಸ್ತಿ ಇದೆ, ನಾಯಿ ಸಾಯುತ್ತೆ. ಈ ಕಡೆ ಎರಡರಲ್ಲೂ ಆರ್ಮ್ಸ್ ಆಕ್ಟ್ ಅಲ್ಲಿ ಅವ್ರಿಗೆ ಇದು ಮಾಡಿ BNS ಸೆಕ್ಷನ್ 325 ಅಲ್ಲಿ ಅವ್ರಿಗೆ ಶಿಕ್ಷೆ ಹಾಕ್ಲೇಬೇಕು. ಪೊಲೀಸ್ ಅವರು ಯಾವುದೇ ಇದಕ್ಕಾಗ್ಲಿ ಇನ್ವೆಸ್ಟಿಗೇಷನ್ ಇದು ಮಾಡಕ್ ಹೋಗ್ಬಾರ್ದು, ಡೈಲ್ಯೂಟ್ ಮಾಡಬಾರ್ದು. ಸ್ಟ್ರಾಂಗ್ ಇನ್ವೆಸ್ಟಿಗೇಷನ್ ಮಾಡಿ ಕನ್ವಿಕ್ಷನ್ ಮಾಡ್ಬೇಕು. ಇಲ್ಲಾಂದ್ರೆ ಇವತ್ತು ಮೂಕ ಪ್ರಾಣಿಗೆ ಇದು ಮಾಡ್ತಾರೆ, ನಾಳೆ ದಿನ ವೈಟ್ ಟೆಸ್ಟ್ಗೂ ಮಾಡ್ತಾರೆ. ಇವತ್ತು ನಾಯಿ ಆಯ್ತು, ನಾಳೆ ಹುಲಿಗೂ ಮಾಡ್ಬೋದು, ಕೋತಿಗೆ ಮಾಡ್ಬೋದು, ಬೈಲಕ್ ಇದಕ್ಕೂ ಥ್ರೆಟ್ ಆಗುತ್ತೆ. ಇವ್ರಿಗೆ ಏನಾದ್ರು ಆತರ ಸಮಸ್ಯೆಗಳು ಪ್ರಾಣಿಗಳು ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಇವ್ರೇನ್ ಡಾನ್ಗಳ ಇವರು? ಹೌದು, ಬಾಂಬೆಯಲ್ಲಿ ಡಾನ್ಗಳು ಏನಾರ ಮಾತಾಡಿದ್ರೆ ಗನ್ ತೆಗೆದ್ಬಿಡ, ಹಂಗೆ ಡಮ್ ಅಂತ ಫೈರ್ ಮಾಡ್ಬಿಡಕ್ಕೆ. ಆದ್ರೆ ಮೂಕ ಪ್ರಾಣಿ ನಾಯಿಗಳಿಗೆಲ್ಲ ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದಾರ ಇವರು. ನಾವು ಮಂಡಳಿಯಿಂದ ಖಂಡಿಸ್ತೀವಿ. ಓಕೆ, ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು ಪೊಲೀಸ್ ಅವರು. ಯಾವುದೇ ಕಾರಣಕ್ಕಾಗಿ ಇನ್ವೆಸ್ಟಿಗೇಷನ್ ಡೈಲ್ಯೂಟ್ ಮಾಡಬಾರ್ದು. ಎಸ್ ಸರ್, ನೋಡಿ, ಇದು ಇನ್ನೊಂದ್ ಕಡೆನಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಜೊತೆಯಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ಮಾತ್ರ ಕಡಿಮೆ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡಲ್ಲ ರೀ. ಸ್ಟ್ರಾಂಗ್ ಕೇಸ್ ಇನ್ವೆಸ್ಟಿಗೇಟ್ ಕರೆಕ್ಟ್ ಆಗಿ ಮಾಡಿ ಕನ್ವಿಕ್ಷನ್ ಮಾಡಬೇಕು. ಪೊಲೀಸ್ ಅವ್ರದ್ದು ತಪ್ಪಿದೆ. ಅವ್ರುಗಳು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ, ಕೋರ್ಟ್ ಅಲ್ಲಿ ಕರೆಕ್ಟ್ ಆಗಿ ಇದು ಮಾಡಿಲ್ಲ ಅಂದ್ರೆ ಕೇಸ್ಗಳು ನಿಲ್ಲಲ್ಲ. ಇವ್ರಿಗೆ ಗೊತ್ತು. ನಾವು ಪೊಲೀಸ್ ಇಲಾಖೆ ಪ್ರಾಣಿ ಕಲ್ಯಾಣ ಮಂಡಳಿಯಲ್ಲಿ SP-ನೂ ಮೆಂಬರು. ದಯವಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಇವಾಗ ನೋಡಿ, ಆರ್ಮ್ಸ್ ಆಕ್ಟ್ ಆರ್ಮ್ಸ್ ರೂಲ್ಸ್ ಅದ್ರಲ್ಲಿ ಹಾಕಿದಾರ ಇಲ್ವೋ FIR ಅಲ್ಲಿ ಗೊತ್ತಿಲ್ಲ. ಮತ್ತೆ ಅವ್ರದ್ದು ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು, ತೀವ್ರ ಇದು ಮಾಡ್ಬೇಕು. ಇವ್ರು ಪೊಲೀಸರು ಸುಮ್ಮನೆ ಕೇಸ್ ಮಾಡ್ಬಿಟ್ಟು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡಲ್ಲ, ಅಲ್ಲಿ ಕನ್ವಿಕ್ಷನ್ ಆಗಲ್ಲ. ಎಲ್ಲ ಪ್ರಾಣಿಗಳ ಕೇಸಲ್ಲಿ ಇದೇ ಗೋಲ್ಡ್ರಿ ಪೊಲೀಸ್ ಅವ್ರದ್ದು. ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಫುಲ್ ಟೈಟ್ ಆಗಿ ಮಾಡಲ್ಲ, ಅಲ್ಲಲ್ಲಿ ಬಿಟ್ಬಿಡ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಹಂಗೆ ಡಮ್ ಅಂತ ಬಿದ್ದೋಗುತ್ತೆ. ಈ ತರ ಆಗ್ಬಾರ್ದು. ಈ ಅಪ್ಪನಿಗೆ ಜೈಲು ಶಿಕ್ಷೆ ಆಗ್ಬೇಕು. ಕರ್ನಾಟಕ ಪೊಲೀಸ್ ಮೇಲೂ ಜನರಿಗೆ ಒಂದು ನಂಬಿಕೆ ಬರುತ್ತೆ. ಮೂಕ ಪ್ರಾಣಿಗೂ ಒಂದು ನ್ಯಾಯ ಸಿಗುತ್ತೆ ಕರ್ನಾಟಕದಲ್ಲಿ ಅಂದ್ಬಿಟ್ಟು. ಎಷ್ಟು ಜನಕ್ಕೆ ಮೂಕ ಪ್ರಾಣಿ ಮೇಲೆ ಕ್ರೂರತೆ ಮಾಡಿದವರು ಪೊಲೀಸ್ ಜೈಲಿಗೆ ಕಳಿಸಿದ್ದಾರೆ? ಒಂದು ಮಾಡಿಲ್ಲ. ಅವರ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ನಾವ್ ಇನ್ವೆಸ್ಟಿಗೇಟ್ ಮಾಡ್ಬೇಕಲ್ಲ. ನೀವು ಮೀಡಿಯಾದವ್ರು ಹೈಲೈಟ್ ಮಾಡಿದ್ದು ಅದು ಈ ಮಟ್ಟಕ್ಕೆ ಆಗಿದ್ದೀರಿ. ಇಲ್ಲ ಹಂಗೆ ಮುಚ್ಚಾಕ್ಬಿಟ್ಟಿರೋರು ಇದನ್ನ. ಹೌದು ಹೌದು, ಪೊಲೀಸ್ ಅವ್ರು ಸೋಮೋಟೋ ಮಾಡ್ಬೇಕಿತ್ತು. ಯಾಕಂದ್ರೆ ಯಾವ್ದೇ ಆರ್ಮ್ಸ್ ಇದ್ರಲ್ಲಿ ಇದು ಮಾಡ್ದಂದ್ರೆ ಅದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಪೊಲೀಸ್ ಅವ್ರು ಮಾಡಿದಾರ? ಇಲ್ಲ. ಈ ತರ ಎಲ್ಲ ಮಾಡಿದ್ರೆ ಹೆಂಗ್ ಹೇಳಿ? ನಾವು ಮಂಡ್ಲಿ ಅವರು ನಾವು ಒತ್ತಡ ಹಾಕ್ಬೇಕು, ಈ ಕಡೆ ಮೀಡಿಯಾದವರು ನೀವು ಒತ್ತಡ ಹಾಕ್ಬೇಕು, ಅವಾಗ ಇದು ಮಾಡ್ತಾರೆ. ನಮ್ಗೆ ಪೊಲೀಸ್ ಅವರು ಸ್ಟ್ರಿಕ್ಟ್ ಆಗಿ ಮತ್ತೆ ಸ್ಟ್ರಕ್ಚರ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಕನ್ವಿಕ್ಷನ್ ಆಗೋ ಮಾಡ್ಬೇಕು. ಅಲ್ಲಿ ಗಾಡಿ ಕೊಡಬಾರ್ದು ಈಗ ತಪ್ಪಿಸ್ಕೊಳಕ್ಕೆ. ಓಕೆ, ಧನ್ಯವಾದಗಳು ಸರ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಸರ್.